ನೆಕ್ಸ್ಟ್ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಸೊ ಈ ಹಾಡಿನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ, ಒಂದ್ಸರಿ ಹಂಸಲೇಖ ಅವರು ಡಾಕ್ಟರ್ ರಾಜ್ ಮನೆಯಲ್ಲಿ ಕೂತಿದ್ರಂತೆ. ಡಾಕ್ಟರ್ ರಾಜ್ ವೈಟ್ ಅಂಡ್ ವೈಟ್ ಅಲ್ಲಿ ರೂಮಿಂದ ಹೊರಗಡೆ ಬಂದ್ರಂತೆ. ಆಗ ಹಂಸಲೇಖ ಅವರು ಹೇಳಿದ್ರಂತೆ, ಎಷ್ಟು ರಾಜಣ್ಣ ಎಷ್ಟು ಅದೃಷ್ಟವಂತ ಅಲ್ಲ, ಹುಟ್ಟಿದ್ರೆ ರಾಜಣ್ಣನ ತರ ಹುಟ್ಟಬೇಕು ಅಂತಂದು. ಆಗ ಡಾಕ್ಟರ್ ರಾಜ್ ಹೇಳಿದ್ರಂತೆ, ಹಂಸಲೇಖ ಅವರೇ, ಹುಟ್ಟಿದ್ರೆ ರಾಜಣ್ಣನ ತರ ಅಲ್ಲ, ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಹೊಡ್ರಿ ಚಪ್ಪಾಳೆ, ಹೊಡ್ರಿ ಮಾಡಿ ಕ್ರಾಸ್ ಕೊಟ್ಟಿನ ಸ್ವಲ್ಪ. ಸೊ ಅದಾದ್ಮೇಲೆ ಹಂಸಲೇಖ ಅವರಿಗೆ ಐಡಿಯಾ ಬಂತಂತ, ಈ ತರ ಒಂದು ಹಾಡು ಮಾಡಬಹುದಾ ಅಂತಂದ್ರೆ. ಅದಾದ್ಮೇಲೆ ಈ ಹಾಡು ದಂತಕಥೆ ಅಂತ ಹೇಳ್ಬೋದು. ಎಲ್ಲಾ ಆರ್ಕೆಸ್ಟ್ರಾನಲ್ಲಿ, ಎಲ್ಲಾ ಕನ್ನಡ ಪ್ರೋಗ್ರಾಮ್ ಅಲ್ಲಿ ಈ ಹಾಡು ಇರ್ಲೇಬೇಕು. ಈ ಹಾಡನ್ನ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ರಾಮಚಂದ್ರ ಸರ್. ಸೊ ಇದಕ್ಕೆ ಯಾರ್ಯಾರು ಡಾನ್ಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಪ್ಲೀಸ್ ಇಲ್ಲಿ ಬರ್ರಿ, ಸ್ಟೇಜ್ ಮೇಲೂ ಬರ್ಬೋದು. ಸೊ ಡಾನ್ಸ್ ಮಾಡಿ ಎಂಜಾಯ್ ಮಾಡೋಣ. ನಾವು ಬಾವುಟ ಬೇರೆ ತಂದಿದ್ದಾರೆ ಅವ್ರು ಮೋಸ್ಟ್ಲಿ, ಯಾವ ಆಸೆ ಬರ್ರಿ ಸರ್, ನೀವು ಸ್ಟೇಜ್ ಮೇಲೆ ಬರ್ರಿ, ನಾವು ಡಾನ್ಸ್ ಮಾಡಿ ಎಂಜಾಯ್ ಮಾಡ್ತೀವಿ ನಿಮ್ ಜೋಡಿ. ನೀವು ಬರ್ರಿ ಎಲ್ಲರೂ ಸ್ಟೇಜ್ ಮೇಲೆ ಬರ್ರಿ, ಕೆಳಗಡೆ ಬರ್ರಿ. ಮುಜುಗರ ಆಗ್ತಿತ್ತು ಅಂದ್ರೆ, ಸಂಕೋಚ ಆಗ್ತಿತ್ತು ಅಂದ್ರೆ ಕೆಳಗ, ಇಲ್ಲಂತ ಸ್ಟೇಜ್ ಮೇಲೆ ನನಗತ್ತೆ ಇದ್ರ